ವೆಸ್ಟ್ ಎಂಡ್ ಹೋಟೆಲ್ ಮೇಲೆ ದಾಳಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಾಳಿ ಮಾಡಿದಂತಹ ಕರವಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. 30 ಕಾರ್ಯಕರ್ತರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ. ಹಿಂದಿ ಭಾಷೆಯ ಕುರಿತಂತೆ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇತ್ತು. ಈ ಸಭೆಯನ್ನ ನಡೆಸ್ತಾ ಇದ್ದಂತಹ ಸಂಸದೀಯ ಸಮಿತಿಗೆ ಅಡ್ಡಿಯನ್ನ ಮಾಡಿದ್ದಾರೆ ಕರವೇ ಕಾರ್ಯಕರ್ತರು. ಕರವೇ 30 ಕಾರ್ಯಕರ್ತರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಹಾಗೆ ಈ ಕೇಸ್ ಸಂಬಂಧ 41 ಜನರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ನ್ಯಾಯಾಲಯ. ಇನ್ನು ರೇಸ್ ಕೋರ್ಸ್ ರಸ್ತೆಯ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನ ಘಟನೆ ಇದಾಗಿದೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಮೇಲೆ ದಾಳಿ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಾಳಿ ಮಾಡಿದ ಕರವೇ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 30 ಕಾರ್ಯಕರ್ತರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ. ಹಿಂದಿ ಭಾಷೆಯ ಕುರಿತು ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇತ್ತು. ಸಂಸದೀಯ ಸಮಿತಿ ಸಭೆಯನ್ನ ನಡೆಸ್ತಾ ಇತ್ತು. ಸಮಿತಿಗೆ ಅಡ್ಡಿಯನ್ನ ಮಾಡಿದ್ದಾರೆ ಕರವೇ ಕಾರ್ಯಕರ್ತರು. ಕರವೇ 30 ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ 41 ಜನರನ್ನ ಪೊಲೀಸರು ಬಂಧನ ಮಾಡಿದ್ರು. ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ನೀಡಿದೆ. ರೇಸ್ ಕೋರ್ಸ್ ರಸ್ತೆಯ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಕೇಂದ್ರ ಸರ್ಕಾರದ ಸಂಸದೀಯ ರಾಜ್ಯ ಭಾಷಾ ಸಮಿತಿ ನಗರದ ಹೋಟೆಲ್ನಲ್ಲಿ 3 ದಿನಗಳಿಂದ ಕರ್ನಾಟಕ ಸೇರಿದಂತೆ ಹಿಂದಿಯೇತರ ರಾಜ್ಯಗಳ ಜನರ ಮೇಲೆ ಹಿಂದಿ ಹೇರಿಕೆ ಮಾಡುವ ಸಂಬಂಧ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇತ್ತು. ಅಂದ್ರೆ ಸಭೆಯನ್ನ ನಡೆಸಲಾಗ್ತಾ ಇತ್ತು. ಈ ಸಭೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನ ಕೂಡ ನಡೆಸಿದೆ. ಇದ್ದಕ್ಕಿದ್ದ ಹಾಗೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ನುಗ್ಗಿದ್ರು. ಅಲ್ಲಿ ಇರ್ತಕ್ಕಂಥ ಸಭೆಯಲ್ಲಿ ಆ ಒಂದು ಸಭೆಗೆ ಅಡ್ಡಿ ಮಾಡಿದ್ರು. ಈ ವೇಳೆ ಪೊಲೀಸರು ವೇದಿಕೆಯ ಮುಖಂಡರು ಕಾರ್ಯಕರ್ತರನ್ನ ಬಂಧನ ಮಾಡಿದ್ರು. ಬಳಿಕ ಬಿಡುಗಡೆಯನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ನೋಡಿ, ಹಿಂದಿ ಹೇರಿಕೆಯ ಕಾರ್ಯಕ್ರಮ ಅಲ್ಲ, ಅದು ಹಿಂದಿ ಭಾಷೆಗೆ ಸಂಬಂಧಿಸಿದ್ದೇ ಅಲ್ಲ ಅಂತ ತಿರುಚಲಾಗ್ತಾ ಇದೆಯಂತೆ. ಕೇಂದ್ರ ಸರ್ಕಾರದ ರಾಜ್ಯ ಭಾಷಾ ಸಮಿತಿ ಏನಿದೆ, ರಾಜಭಾಷಾ ಸಮಿತಿ ಇರುವುದು ಹಿಂದಿ ಪ್ರಚಾರಕ್ಕೆ ಮತ್ತು ಹಿಂದಿಯೇತರ ರಾಜ್ಯಗಳ ಮೇಲೆ ಹೇರುವುದಕ್ಕೆ, ಹಿಂದಿ ಸಾಮ್ರಾಜ್ಯಶಾಹಿಯನ್ನ ಸ್ಥಾಪನೆ ಮಾಡುವುದಕ್ಕಾಗಿಯೇ ರಾಜಭಾಷಾ ಸಮಿತಿ ಕೆಲಸ ಮಾಡ್ತಾ ಇದೆ ಅಂತ ಇಲ್ಲಿ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ಹೊರಗಾಕಿರುವಂಥದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ, ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಿನ್ನೆ ನಡೆದಂತಹ ಘಟನೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದವರು. ಇನ್ನು ಪೊಲೀಸರು ಬಂಧನ ಮಾಡಿದ್ರು. ನ್ಯಾಯಾಲಯ ಕೂಡ ಬಂಧನ ಮಾಡುವಂತಹ ಒಂದು ಅವಕಾಶವನ್ನು ನೀಡಿತ್ತು. ಇದಾದ ನಂತರ ರೇಸ್ ಕೋರ್ಸ್ ರಸ್ತೆಯ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಏನು ರಾದ್ಧಾಂತವನ್ನ ಮಾಡಿದ್ರು ಆ ಎಲ್ಲ ಕಾರ್ಯಕರ್ತರನ್ನ ಕೂಡ ಹೊರಗೆ ಬಿಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ನೋಡಿ, ಭಾರತದಲ್ಲಿ ರಾಜಶಾಹಿ ವ್ಯವಸ್ಥೆ ಅನ್ನೋದು ಏನಿದೆ, ಆ ರಾಜಶಾಹಿ ವ್ಯವಸ್ಥೆ ಹೋಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಾಗಿದೆ. ಆದರೂ ಕೂಡ ರಾಜಭಾಷೆಯ ಹೆಸರಲ್ಲಿ ಪ್ರಜಾಪ್ರಭುತ್ವದ ಕತ್ತನ್ನ ಹಿಸುಕುವಂತಹ ಯತ್ನವನ್ನ ಮಾಡ್ತಾ ಇದ್ದಾರೆ ಈ ಸಭೆಯ ಮೂಲಕ. ಹಾಗೆ 1947ರಿಂದಲೂ ಕೂಡ ಪ್ರಜಾಪ್ರಭುತ್ವದ ಕತ್ತು ಹಿಸುಕುವಂತಹ ಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಆಕ್ರೋಶವನ್ನ ಹೊರಗಾಗ್ತಾ ಇರುವಂಥದ್ದು ಇಲ್ಲಿ ಕರವೇ ಕಾರ್ಯಕರ್ತರು. ನೋಡಿ, ದೇಶದಲ್ಲಿ ಈಗ ರಾಜರು ಇಲ್ಲ, ರಾಜಭಾಷೆಗಳೂ ಇಲ್ಲ, ಇರೋದು ಈ ನೆಲದ ಭಾಷೆಗಳು ಮಾತ್ರ. ನೋಡಿ, ತಮಿಳ್ನಾಡಿಗೆ ಹೋಗ್ತೀರಾ ಅಂತಂದ್ರೆ ಅಲ್ಲಿ ತಮಿಳ್ ಮಾತಾಡಲೇಬೇಕು, ಆಂಧ್ರಕ್ಕೆ ಹೋಗ್ತೀರಾ ಅಂದರೆ ಅಲ್ಲಿ ತೆಲುಗನ್ನ ಮಾತಾಡಲೇಬೇಕು. ಅದರಂತೆ ಕನ್ನಡ ಭಾಷೆಯನ್ನು ಮಾತಾಡಬೇಕು ಅಂದರೆ ಕರ್ನಾಟಕದಲ್ಲಿ ನೀವು ಕನ್ನಡ ಭಾಷೆಯನ್ನು ಮಾತಾಡಲೇಬೇಕಲ್ವಾ? ಕರ್ನಾಟಕದಲ್ಲಿದ್ದೀರಾ ಅಂದರೆ ಇದು ನಮ್ಮ ಹಕ್ಕು, ಇದು ನಮ್ಮ ಭಾಷೆ, ನಮ್ಮ ಹಕ್ಕು ಅನ್ನೋದು ಇಲ್ಲಿ ಕರವೇ ಕಾರ್ಯಕರ್ತರ ಒಂದು ವಾದ ಅಂತಾನೆ ಹೇಳ್ಬೋದು. ಇನ್ಯಾವುದೋ ಭಾಷೆಯನ್ನ ರಾಜಭಾಷೆ ಅಂತ ಹೇಳಿ ನಮ್ಮ ಮೇಲೆ ಹೇರಲು ಯತ್ನವನ್ನ ಮಾಡಿದ್ರೆ ನಾವು ಸುಮ್ಮನಿರೋಕೆ ಸಾಧ್ಯವೇ ಇಲ್ಲ ಅಂತ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ಕೂಡ ಹೊರಗಾಕಿರುವಂಥದ್ದು. ಪ್ಲೇ ಕಾರ್ಡ್ಸ್